1959 ಬಾಂಬೆ ನಗರದಲ್ಲಿ ಗಂಭೀರ, ಶಾಂತ ಮತ್ತು ಆದರ್ಶವಾದ ವ್ಯಕ್ತಿಯಾಗಿ ಪ್ರಸಿದ್ಧನಾಗಿದ್ದ ಕಮಾಂಡರ್ ಕೆ.ಎಂ. ನಾನಾವಟಿ ಭಾರತೀಯ ನೌಕಾಪಡೆಯ ಶ್ರೇಷ್ಠ ಅಧಿಕಾರಿ. ಅವರ ಜೀವನದಲ್ಲಿ ಎಲ್ಲವೂ ಸರಿ ಹೋದಂತಿತ್ತು. ಹುದ್ದೆ, ಗೌರವ, ಕುಟುಂಬ. ಅವರ ಪತ್ನಿ ಸಿಲ್ವಿಯಾ ಆಂಗ್ಲ ಮಹಿಳೆ, ಸೌಂದರ್ಯ ಹಾಗೂ ಶಿಷ್ಟಾಚಾರದ ಪ್ರತಿರೂಪ. ಆದರೆ ಒಳಗೊಳಗೆ ಆ ಕುಟುಂಬದಲ್ಲಿ ಒಂದು ನಿರ್ವಾಣದ ಮೋಡ ಮನೆ ಮಾಡಿತ್ತು. ನಾನಾವಟಿಯು ಕರ್ತವ್ಯಕ್ಕಾಗಿ ತಿಂಗಳು ಗಟ್ಟಲೆ ಸಾಗರದಲ್ಲಿಯೇ ಇರಬೇಕಿತ್ತು. ಮನೆಯಲ್ಲಿದ್ದ ಸಿಲ್ವಿಯಾ ಏಕಾಂಗಿಯಾಗಿದ್ದಳು. ಇದೇ ವೇಳೆ ಅವಳು ಪರಿಚಿತಳಾದಳು ಪ್ರೇಮ್ ಆಹುಜಾ ಎಂಬ ಐಶ್ವರ್ಯವಂತನಿಗೆ. ಹೇಗೋ ಅವರಿಬ್ಬರ ನಡುವೆ ಪ್ರೇಮ ಹುಟ್ಟಿತು. ಒಂದು ದಿನ ನಾನಾವಟಿ ಕರ್ತವ್ಯದಿಂದ ಮನೆಗೆ ಹಿಂದಿರುಗಿದಾಗ ಸಿಲ್ವಿಯಾ ಅವನಿಗೆ ನಿಜ ಹೇಳುತ್ತಾಳೆ, ನಾನು ಪ್ರೇಮ್ ಆಹುಜಾಯೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದೆನು. ಈ ಮಾತು ಆ ಧೈರ್ಯಶಾಲಿ ನೌಕಾಧಿಕಾರಿಯ ಹೃದಯವೇ ತುಂಡಾಗಿಸುವಷ್ಟು ನೋವು ನೀಡಿತು. ಆದರೆ ನಾನಾವಟಿ ಶಾಂತವಾಗಿದ್ದ, ಹೊರಗೆ ಮಾತ್ರ. ಅದೇ ದಿನ ನಾನಾವಟಿ ತನ್ನ ವಾಹನದಲ್ಲಿ ನೇರವಾಗಿ ನೌಕಾಪಡೆಯ ಶಸ್ತ್ರಾಗಾರಕ್ಕೆ ಹೋಗಿ ತನ್ನ ಅಧಿಕಾರ ಬಳಸಿಕೊಂಡು ಒಂದು ರಿವಾಲ್ವರ್ ತೆಗೆದುಕೊಳ್ಳುತ್ತಾನೆ. ಆತನ ಮುಂದಿನ ನಿಲ್ದಾಣ ಪ್ರೇಮ್ ಆಹುಜಾ ಬಡಾವಣೆ. ಬಾಗಿಲನ್ನು ತಟ್ಟಿ ಆಹುಜಾ ಎದುರಿನಲ್ಲಿ ನಿಂತ ನಾನಾವಟಿ ಕೇಳುತ್ತಾನೆ, ನೀನು ನನ್ನ ಹೆಂಡತಿಯನ್ನು ಮದುವೆಯಾಗಲು ಸಿದ್ಧನೇ? ಆಹುಜಾ ಅಣುಕುತ್ತಾನೆ. ತಕ್ಷಣವೇ 3 ಗುಂಡುಗಳು ಹಾರಿದು. ಪ್ರೇಮ್ ಆಹುಜಾ ನೆಲಕ್ಕೆ ಬಿದ್ದ. ನಾನಾವಟಿ ತಾನೇ ನೇರವಾಗಿ ಪೊಲೀಸರಿಗೆ ಶರಣಾಗುತ್ತಾನೆ. ಈ ಘಟನೆಯು ಮಾಧ್ಯಮಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗುತ್ತದೆ. ಜನತೆ 2 ಶಿಬಿರಗಳಾಗಿ ಹಂಚಿಕೊಳ್ಳುತ್ತಾರೆ. ಕೆಲವರು ನಾನಾವಟಿ ಪಕ್ಷ, ಕೆಲವರು ನ್ಯಾಯದ ಪಕ್ಷ. ಪ್ರಕರಣವು ಜೂರಿ ನ್ಯಾಯಾಲಯಕ್ಕೆ ಹೋಗುತ್ತದೆ. ಜೂರಿ ಸದಸ್ಯರು ನಾನಾವಟಿಗೆ ಅನುಕಂಪ ತೋರಿ ಅಪರಾಧಿ ಅಲ್ಲ ಎಂಬ ತೀರ್ಪು ನೀಡುತ್ತಾರೆ. ಆದರೆ ನ್ಯಾಯಾಧೀಶರು ಜೂರಿಯ ತೀರ್ಪು ತಿರಸ್ಕರಿಸಿ ಪ್ರಕರಣವನ್ನು ಹೈಕೋರ್ಟ್ಗೆ ಒಪ್ಪಿಸುತ್ತಾರೆ. ಕೊನೆಗೆ ನಾನಾವಟಿಗೆ ಕೊಲೆ ಆರೋಪ ದೃಢವಾಗಿ ಸಾಬೀತಾಗುತ್ತದೆ. ಅವನಿಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಈ ಒಂದು ಪ್ರಕರಣದ ಪರಿಣಾಮವಾಗಿ ಭಾರತವು ತನ್ನ ಜೂರಿ ನ್ಯಾಯಾಂಗ ವ್ಯವಸ್ಥೆಯನ್ನು ಅಮಾನತುಗೊಳಿಸುತ್ತದೆ. ಇದು ಇತಿಹಾಸ ನಿರ್ಮಾಣ ಮಾಡಿದ ಪ್ರಕರಣವಾಗುತ್ತದೆ. ನಾನಾವಟಿ ಕೆಲವು ವರ್ಷಗಳ ಬಳಿಕ ಕ್ಷಮೆಯಾದ ನಂತರ ಜೈಲಿನಿಂದ ಬಿಡುಗಡೆಗೆ ಬಂದನು. ಕುಟುಂಬದೊಂದಿಗೆ ಅನಾಮಿಕ ಜೀವನವನ್ನೇ ಮುಂದುವರಿಸಿದ. ಆದರೆ ಈ ಪ್ರಕರಣದ ಕಥೆಯು ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಜೀವಂತವಾಗಿಯೇ ಉಳಿಯಿತು. 2016ರಲ್ಲಿ ಬಿಡುಗಡೆಯಾದ ಬಾಲಿವುಡ್ ಸಿನಿಮಾ ರೋಸ್ಟಮ್ ಈ ಕಥೆಯನ್ನು ಆಧಾರವಾಗಿ ತೆಗೆದುಕೊಂಡಿತು. ಈ ಕಥೆಯು ಕೇಳಲು ಕಾದಂಬರಿಯಂತಿದೆ, ಆದರೆ ಇದು ನಿಜವಾದ ಘಟನೆ ಎಂಬುದು ಅದರ ಅತಿದೊಡ್ಡ ಆಘಾತ. ಪ್ರೇಮ, ಮೋಸ, ಗುಪ್ತತೆಯ ಮಧ್ಯೆ ನ್ಯಾಯದ ಹಾದಿಯು ಯಾವತ್ತಿಗೂ ಸರಳವಲ್ಲ. ಈ ಪ್ರಕರಣವು ಸಾಬೀತು ಮಾಡಿತು, ಎಷ್ಟು ಬುದ್ಧಿವಂತ, ಗೌರವಯುತ ವ್ಯಕ್ತಿಯಾದರೂ ಭಾವನೆಗಳ ಅಧೀನರಾದಾಗ ಕಾನೂನು ಮುಂದೆ ಅವರನ್ನು ಹೊಣೆಗಾರರಾಗಿ ತೀರ್ಮಾನಿಸಲಾಗುತ್ತದೆ. ನ್ಯಾಯವು ಯಾವತ್ತೂ ವ್ಯಕ್ತಿಗತ ಭಾವನೆಗಳ ಮೇಲೆ ಗೆಲುವು ಪಡೆಯಬೇಕು.